సని 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 దని సని సని దని సని సని దని సని గ గ గరి గ గ గరి గమ పమ పమ గమ పమ పమ గమ పదనీద పదనీద దని సని పదనీద పదనీద దని సని 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 గరి గమ గరి గ గ గరి గ గ గరి గమ గరి గమ రి గమ రి మ గరి రి సని రి రి సని రి సని దని సని సని సని
सङ्गोऽहं जिनानां सदनमनुपमं त्रिपरितैत्यभक्त्या स्थित्वा गत्वा निषद्योच्चरणपरिणतोऽन्तः शनैर्हस्तयुग्मम् भाले संस्थाप्य बुद्ध्या मम दुरितहरं कीर्तये शक्रवं सदाप्तं ज्ञानभानुं जिनेन्द्रम् दर्शनं देवदेवस्य दर्शनं पापनाशनं दर्शनं स्वर्गसोपानं दर्शनं मोक्षसाधनं दर्शनं देवदेवस्य दर्शनं पापनाशनं दर्शनं स्वर्गसोपानं दर्शनं मोक्षसाधनं दर्शनेन जिनेन्द्राणां साधूनां वन्दनेन च न चिरं तिष्ठते पापं छिद्रहस्ते यथोदकम् वीतरागमुखं दृष्ट्वा पद्मरागस्तमप्रभं नैकजन्म कृतं पापं दर्शनेन विनश्यति दर्शनं जिनसूर्यस्य संसारध्वान्तनाशनं बोधनं चित्तपद्मस्य समस्तार्थप्रकाशनम् दर्शनं जिनचन्द्रस्य सद्धर्मामृतवर्षणं जन्मदाह विनाशाय वर्धनं सुखवारिधे जीवादितत्त्वप्रतिदर्शकाय सम्यक्त्वमुख्याष्टगुणाश्रयाय प्रशान्तरूपाय दिगम्बराय देवाधिदेवाय नमो जिनाय चिदानन्दैकरूपाय जिनाय परमात्मने परमात्मकप्रकाशाय नित्यं सिद्धात्मने नमः अन्यथा शरणं नास्ति त्वमेव शरणं मम तस्मात् कारुण्यभावेन रक्ष रक्ष जिनेश्वर ಎಲ್ರಿಗೂ ಜೈ ಜಿನೇಂದ್ರ. ಇವತ್ತು ಕಂಬದಹಳ್ಳಿಯ ಪಂಚಕೂಟ ಬಸ್ತಿಯಲ್ಲಿದ್ದೇವೆ ನಾವು. ಎಷ್ಟು ಚೆನ್ನಾಗಿದೆ ಅಂತಂದರೆ ಇಲ್ಲಿ ಆದಿನಾಥ ಸ್ವಾಮಿ ಆಗಿರ್ಬೋದು, ಎಲ್ಲ ದೇವರ ದರ್ಶನ ಆಯಿತು. ಇಲ್ಲಿಯ ಶಿಲ್ಪಕಲೆ ನೋಡಿ ತುಂಬ ಖುಷಿ ಆಯಿತು. 1400 ವರ್ಷಗಳ ಕೆಳಗೆ ಇಷ್ಟು ಚೆನ್ನಾಗಿ ರಚನೆ ಮಾಡಿದ್ದಾರೆ. ಯಾರೋ ಭವ್ಯಾತ್ಮರು ಅವರು. ಇವತ್ತು ನೋಡೋ ಪುಣ್ಯ ನಮಗೆ ಸಿಕ್ತು. ಹಾಗೆ 1000 ಕಂಬದ ಬಸ್ತಿ ಥರ ಕೂಡ ಅದೇ ರೀತಿ ಬಸ್ತಿ ಇಲ್ಲೂ ಕೂಡ ಇದೆ. ನೀವು ಎಲ್ಲರೂ ಬರ್ಬೋದು. ಬೆಟ್ಟದ ಮೇಲೆ ಕೂಡ ತುಂಬ ಚೆನ್ನಾಗಿ ಹೊಸದಾಗಿ ಬಸ್ತಿ ಮಾಡಿದ್ದಾರೆ. ಇವೆಲ್ಲವನ್ನು ನೋಡಿ ಇವತ್ತು ಪಾವನ ಆಯಿತು ಅನ್ನೋ ಅಷ್ಟು ಮನಸ್ಸು ಸಂತೋಷವಾಗಿದೆ. ಮತ್ತು ಇಲ್ಲಿ ವಿಶೇಷ ಏನಂದರೆ ಇಲ್ಲಿ ಸ್ವಾಮೀಜಿಯವರು ತುಂಬ ಮಕ್ಕಳನ್ನ ಸಾಕ್ತಾ ಇದ್ದಾರೆ. ಮೋಸ್ಟ್ಲಿ 185 ಮಕ್ಕಳನ್ನು ನಾವು ನೋಡ್ದೋ. ನಿಜವಾಗ್ಲೂ ಪ್ರತಿಯೊಂದು ಅಡುಗೆ ಮನೆಯದಿರ್ಬೋದು, ಊಟದ್ದಿರ್ಬೋದು, ಅಲ್ಲಿ ನೌಕಾರ ಮಂತ್ರ ಹೇಳ್ತಾ ಇರೋದಿರ್ಬೋದು. ಆಮೇಲೆ ಆ ಬೆಟ್ಟಕ್ಕೆ ಹೋಗಿದ್ದು ಇವತ್ತು ಮಕ್ಕಳ ಕರ್ಕೊಂಡೋಗಿ ಆ ಮಕ್ಕಳೆಲ್ಲ ಅಭಿಷೇಕ ಮಾಡ್ತಾ ಇರೋದು ನಿಜವಾಗ್ಲೂ ಎಷ್ಟು ಸಂತೋಷ ತಂತು ಅಂದರೆ ಈ ಊರಿಗೆ ಬಂದು ನಾವು ನಿಜವಾಗ್ಲೂ ಕಂಬದಳ್ಳಿಗೆ ಬಂದು ಈ ದಿನ ಸಾರ್ಥಕ ಆಯಿತು ಅಂತ
ಸ್ವಾಮೀಜಿ ಆಗಿರ್ಬೋದು, ಇಲ್ಲೆಲ್ಲ ಎಲ್ಲರೂ ಅಷ್ಟೇನೆ, ಜೈನ್ ಮಕ್ಕಳು ಅಜಿತ್ ಸರ್ ಮತ್ತೆ ಮೇಡಮ್ ಎಲ್ಲ ಬಂದಿದ್ದಾರೆ. ಇಲ್ಲಿ ನಮ್ಮನ್ನು ಕರೆದಿ ಇಲ್ಲಿ ಸನ್ಮಾನ ಕೂಡ ಮಾಡಿದ್ದಾರೆ. ನಿಜವಾಗ್ಲೂ ನಾವು ಯಾವ ಜನ್ಮದ್ದು ಪುಣ್ಯ ಮಾಡಿದ್ದೇವೋ ಗೊತ್ತಿಲ್ಲ. ಅವರೆಲ್ರಿಗೂ ನಿಜವಾಗ್ಲೂ ಥ್ಯಾಂಕ್ಸ್. ನೀವೆಲ್ಲರೂ ಬನ್ನಿ, ಇಲ್ಲಿ ಮಕ್ಕಳನ್ನ ನೋಡಿ, ನಿಜವಾಗ್ಲೂ ಎಷ್ಟು ಸಂಸ್ಕಾರ ಇದೆ ಮಕ್ಕಳಿಗೆ, ಮತ್ತು ಎಷ್ಟು ಚೆನ್ನಾಗಿ ಹೇಳ್ತಾರೆ ಎಲ್ಲ. ಸ್ಕೂಲ್ಗೆ ಓದಿ, ಇಲ್ಲಿಂದ ಇಂಜಿನಿಯರಿಂಗ್ ಓದಿ, ಮತ್ತು ಅವ್ರ ದತ್ತು ಕೂಡ ತಗೊಂಡು ಇಲ್ಲಿ ಓದಿಸ್ತಾ ಇದ್ದಾರೆ. ಹಾಗೆ ನೀವೆಲ್ಲರೂ ಬಂದು ಇಲ್ಲಿ ಎಲ್ಲ ಪ್ರತಿಯೊಂದು ಮಕ್ಕಳು ನೋಡಬೇಕು, ಇಲ್ಲಿ ಪೂಜೆ ಪುನಸ್ಕಾರ ನೋಡಬೇಕು. ಜೊತೆಗೆ ಈ ವಾತಾವರಣ ನೋಡಿ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಈ ದಿನ ಆದಿನಾಥ ತೀರ್ಥಂಕರ ಮೋಕ್ಷ ಕಲ್ಯಾಣದ ಪ್ರಯುಕ್ತ ಅಖಂಡ ಜಾಪ್ ಇದೆ, ಜಿನರಾತ್ರಿಯ ಆಚರಣೆ ಇದೆ. 24 ಗಂಟೆಗಳ ಕಾಲ ನಮೋಕಾರ ಮಹಾಮಂತ್ರವನ್ನು ಈ ಮಕ್ಕಳೆಲ್ಲರೂ ಪಠಿಸ್ತಾ ಇದ್ದಾರೆ. ಅವರೊಟ್ಟಿಗೆ ನಾವು ಪಠಿಸಿದ್ವಿ. ಭಾಳ ಒಂದು ಪುಣ್ಯದ ದಿನ ಇವತ್ತು. ನಿಜವಾಗ್ಲೂ ನಾವಿಬ್ರು ಇಲ್ಲಿ ಬಂದಿರೋದು ಈ ದಿನ ನಮಗೆ ನಮ್ಮ ಜೀವನ ಇರೋವರೆಗೂ ಒಂದು ನೆನಪಿನ ದಿನ ಅಂತ ಅಂದ್ಕೊಳ್ತೀವಿ. ತುಂಬ ಸಂತೋಷದ ದಿನ. ಜೈ ಜಿನೇಂದ್ರ. ಈ ಇಡೀ ಕಾರ್ಯಕ್ರಮವನ್ನು ಆಯೋಜಿಸಿದಂತಹ ವೀರಾಂಗನ ಚಾರಿತ್ರ ಮಹಾವೀರ್ ಅವರು, ಹಾಗೆ ಅವರ ತುಂಬ ಒಳ್ಳೆ ಮಗ ಸಿದ್ಧಾಂತ್ ಎಂಜಿನಿಯರಿಂಗ್ ಓದಿ ಜಾಬಲ್ಲಿದ್ದರೂ ಕೂಡ ಧಾರ್ಮಿಕ ಎಲ್ಲ ಕಾರ್ಯಕ್ರಮಗಳಲ್ಲಿ ಅಮ್ಮನೊಂದಿಗೆ ಅಷ್ಟೇ ಭಾಗವಹಿಸ್ತಾನೆ, ಇನ್ವಾಲ್ವ್ ಆಗ್ತಾನೆ. ಇಂಥ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಇವರಿಬ್ಬರು ಆಯೋಜನೆ ಮಾಡಿದ್ದಾರೆ. ಇವರಿಗೆ ನಮ್ಮ ಹೃತ್ಪೂರ್ವಕ ಅಭಿನಂದನೆಗಳು. ದೇವಾಧಿದೇವಾಯ ನಮೋ ಜಿನಾಯ ಚಿದಾನಂದೈಕರೂಪಾಯ ಜಿನಾಯ ಪರಮಾತ್ಮನೇ ಪರಮಾತ್ಮಕ ಪ್ರಕಾಶಾಯ ನಿತ್ಯಂ ಸಿದ್ಧಾತ್ಮನೇ ನಮಃ.
Namo
ನಮಗರ ಮಂತ್ರನ ನಿಮ್ದು ಸ್ಕೂಲ್ ಪಾಠ ಇದ್ರೆ ನೋಡಿ ಜಾಗ ಕೊಟ್ಟಿದ್ದೀರ ಮೇಡಮ್ ಈ ಥರ ಹೋಗ್ತಾರೆ ಜಾಕೆ ತಗೊಳ್ಳಿ ಬರ್ರಿ ನೋಡ್ಕೊಂಡು ಬರ್ರಿ ಭಾಗವತದಲ್ಲಿ ಏನಿದೆ ನಮೋ ಅರಹಂತ ನಮೋ ಸಿದ್ಧಾಯ ನಮೋ ಆರ್ಯಾಯ ನಮೋ ಆರ್ಯಾಯ ನಮೋ ಭುವನೇಶ್ವರಾಯ ನಮೋ ಲೋಕೆ Sama
Namo Hare Krishna.
दृष्ट्वा पद्मरागस्तमप्रभं नैकजन्म कृतं पापं दर्शनेन विनश्यति। दर्शनं जिनसूर्यस्य संसारध्वान्तनाशनं बोधनं चित्तपद्मस्य समस्तार्थप्रकाशनम्। दर्शनं जिनचन्द्रस्य सद्धर्मामृतवर्षणं जन्मदाह विनाशाय वर्धनं सुखवारिधे। जीवादितत्त्वप्रतिदर्शकाय सम्यक्त्वमुख्याष्टगुणाश्रयाय प्रशान्तरूपाय दिगम्बराय देवाधिदेवाय नमो जिनाय। चिदानन्दैकरूपाय जिनाय परमात्मने परमात्मकप्रकाशाय नित्यं सिद्धात्मने नमः। अन्यथा शरणं नास्ति त्वमेव शरणं मम तस्मात् कारुण्यभावेन रक्ष रक्ष जिनेश्वर। नहि त्राता नहि त्राता नहि त्राता जगत्त्रये वीतरागात् परो देवो न भूतो न भविष्यति। जिनेर्भक्ति 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 दिनेर्दिने। ಎಲ್ಲ ಹೊರಗಡೆಯಿಂದ ಮಕ್ಕಳೆಲ್ಲ ಬನ್ನಿ, ಸರ್ಕಾರ ಒಳಗೆ ಮಕ್ಕಳೆಲ್ಲ ಹೊರಗಡೆ ಒಳಗಡೆ ನಮೋ ನಮೋ ನೀಟಾಗಿ ಇಟ್ಕೊಳ್ಳಿ ಫೋಟೋನ, ಅಡ್ಡ ದಿಕ್ಕಿ ಮಾಡಬೇಡಿ, ಫೋಟೋನ ನೀಟಾಗಿ ಇಟ್ಕೊಳ್ಳಿ. ವಿದ್ಯಾಸಾಗರ್ ಮಹಾರಾಜ್ ಕಿ, ಆಚಾರ್ಯ ವಿದ್ಯಾಸಾಗರ್ ಮಹಾರಾಜ್ ಕಿ, ಸಮಾನ ಸಾಗರ ಮಹಾರಾಜ್ ಕಿ, ನೆಲಕುಲ ಸಾಗರ್ ಮಹಾರಾಜ್ ಕಿ, ಉತ್ಕೃಷ್ಟ ಸಾಗರ್ ಮಹಾರಾಜ್ ಕಿ, ಸಮಸ್ತ ಮುನಿ ಸಂಘ ಕಿ. 1008 ಆದಿನಾಥ ತೀರ್ಥಂಕರ ದಿವ್ಯ ಪಾದಾರವಿಂದಗಳಲ್ಲಿ ದೀರ್ಘ ದಂಡ ಪ್ರಣಾಮಗಳನ್ನು ಅರ್ಪಿಸುತ್ತಾ ಕ್ಷೇತ್ರದ ಕ್ಷೇತ್ರಪಾಲಕರಾದ ಬ್ರಹ್ಮದೇವರಲ್ಲಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಕ್ಷೇತ್ರದ ಪೀಠಾಧಿಪತಿಗಳಾಗಿರತಕ್ಕಂತಹ ಪರಮ ಪೂಜ್ಯ ಸ್ವಸ್ತಿ ಶ್ರೀ ಭಾನು 24 ಗಂಟೆಗಳ ಕಾಲ ಹಗಲು ರಾತ್ರಿ ಎನ್ನದೆ
वत्साय अनर्घ्यप्राप्ताय धीमः ॐ ऋषियादिनाथाय अनर्घ्यप्राप्ताय धीमः वत्साय तारुमंगलम यंतामंगलम धामंगलम सावमंगलम यवलेमंगलम गौतमोमंगलम तारुमंगलम यंतारुमंगलम सिद्धारुमंगलम सावमंगलम यवलेमंगलम गौतमोमंगलम तारि शरणपाजामि रंते शरणपाजामि ते शरणपाजामि साव शरणपाजामि यवलेमंगलम गौतमोमंगलम ओम नमो दक्षिणासुरसाय शांतिनाथाय शांतिकराय सर्वभक्ताश्रयं सर्वविघ्नविनाशनयं सर्वभक्तविनाशनयं सर्वक्षामडाविनाशनयं ओम राम ह्रीं परमपूज्याचार्य स्वसानासनस्य आचार्य विद्यासागरमहाराजस्य स्वामिनं कमलाय समाजसंघासं विद्यमानं मैसूरुनिवासी श्रीमती चारित्रा महावीर सरस्वती समस्त शांति शांति निम्मति संभोजपाना सामान्य हरे हरे सुवार्तानासम उर्वेक्षावरमाये कासम हरे दमदमचरंतरं स्तोत्रकातकर्मणं वाचकसंस्माद्या गणेश वाचा गणेश नमो यत्ताण नमो सिद्धाण नमो आयुर्याण नमो वत्साय नमो ये साव ಛತ್ರಿನ ತಗೊಂಡೋದ್ರ ಮಕ್ಕಳು ಫೋಲ್ಡ್ ಮಾಡಿ ಛತ್ರಿ ತಗೊಂಡೋದ್ರು.
ಓಯ್ ಮುಂದೆ ಹೋಗ ಮುಂದೆ ಹೋಗ ಮುಂದೆ. ಏಯ್ ಮುಂದೆ ಹೋಗೋ ಮುಂದೆ ಹೋಗೋ ಮುಂದೆ ಹೋಗೋ. ಮಾಡಿದ್ದಾರೆ. ನಮ್ಮಿಂದ ಏನಾದರೂ ಜಿನೇಂದ್ರ ಭಗವಂತರಿಗೆ 24 ತೀರ್ಥಂಕರಿಗೆ ಏನಾದರೂ ನಮ್ಮಿಂದ ಅವಿನಯ ಆದರೂ ನಮ್ಮಿಂದ ತಪ್ಪಾಗಿದ್ರೆ ಕ್ಷಮೆ ಕೊಡಿ ಮಹಾಪ್ರಭು. ಕ್ಷಮೆ ಕೊಟ್ಟು ನಿಮ್ಮ ಪಾದಚರಣ ಕೆಳಕ್ಕೆ ವಾಪಸ್ ಸ್ಥಾಪನೆ ಮಾಡ್ತಿದ್ದೇವೆ 24 ತೀರ್ಥಂಕರ ಭಗವಂತನ. ತಪ್ಪಾಗಿದ್ರೆ ಕ್ಷಮೆ ಕೊಡಿ ಮಹಾಪ್ರಭು, ಕ್ಷಮೆ ಕೊಡಿ ಪ್ರಭು. ನಮೋಸ್ತು ಭಗವಾನ್, ನಮೋಸ್ತು ಭಗವಾನ್, ನಮೋಸ್ತು 24 ತೀರ್ಥಂಕರ ಭಗವಾನ್ ಕಿ ಜೈ. तोभ्यं नमः त्रिभुवनार्तिहराय नाथ तोभ्यं नमः भूषणाय तोभ्यं नमः जगत परमेश्वराय तोभ्यं नमो नमो नरिशोषणाय तोभ्यं नमो नमो नरिशोषणाय। चलो 24 तीर्थंकर भगवान की जय, चलो आदिनाथ भगवान की जय, हिंसा परमो धर्म की जय, जैन धर्म की जय। ನೋಡಿ ಈ ದಿನ ಕೂತ್ಕೊಳ್ಳಿ. ನಮ್ಮ ಜೈನರಿಗೆಲ್ಲರಿಗೂ ಪವಿತ್ರವಾದಂಥ ದಿನ. ಕೆಲವರು ಉತ್ತರ ಭಾರತ ಕಡೆ ಕಾಳು ತಿಂಗಳು ಆಚರಣೆ ಮಾಡಿದರು. ಈಗ ಹಿಂದಿನ ಸರಿ ಒಂದು ಸರಿ ಕಾಳು ತಿಂಗಳಲ್ಲಿ ನಾವು ಇಲ್ಲಿ ಉತ್ಸವ ಮಾಡಿಲ್ಲ ಆಗಿದೆ. ಅದಕ್ಕೆ ಪುನಃ ಈ ನಮಕಾರ ಪ್ರಯುಕ್ತವಾಗಿ ಆದಿರ ಸ್ವಾಮಿಯ ನಾಮಸ್ಮರಣೆ ಮಾಡ್ತಾ ಅಂತ ಹೇಳಿದ್ರೆ, ಭಗವಾನ್ ಹಿಂದೆ ಇತಿಹಾಸದಲ್ಲಿ ಕಲ್ಪವೃಕ್ಷಗಳಿತ್ತು. ಮನಸ್ಸಿಗೆ ನಾವು ಏನು ಚಿಂತನೆ ಮಾಡ್ತೀವೋ ಅದೆಲ್ಲ ಪ್ರಾಪ್ತಿ ಆಗ್ತಿತ್ತು. ಯಾವಾಗ ಚತುರ್ಥ ಕಾಲ ಅಂತ್ಯ ಬಂತು, ಆ ಸಮಯದಲ್ಲಿ ಎಲ್ಲ ನಶಿಸೋದು. ಆ ಸಮಯದಲ್ಲಿ 14 ಮನುಗಳಲ್ಲಿ ಕೊನೆಯ ಮನುವೆ ನಾಭಿರಾಜ. ನಾಭಿರಾಜ ಯಾರು? ಆದಿನಾಥರ ತಂದೆ. ಅವ್ರ ಕಾಲದಲ್ಲಿ ನಶಿಸೋದು. ಹೋದಾಗ ಪ್ರಜೆಗಳೆಲ್ಲ ಬಂದು ಕೇಳ್ತಾರೆ, ನಮಗೆ ಕಲ್ಪವೃಕ್ಷದಿಂದ ಮಾಯವಾಗಿದ್ದಾವೆ, ನಿಮಗೆ ಹಸಿವೆ ಆಗ್ತಿದೆ, ಅದನ್ನು ನಿಗ್ಗಿಸಿ ಅಂತ. ಆವಾಗ ಅವ್ರೇನಾಯಿತು, ಈಗಷ್ಟೇ ನಮ್ಮ ಆದಿಕುಮಾರ ಜನ್ಮ ತಾಳಿ ರಾಜ್ಯಭಾರ ಮಾಡ್ತಿದ್ದಾನೆ, ಅವ್ರ ಈ ಥರ ಹೋದರೆ ನಿಮಗೆಲ್ಲ ಸಮಸ್ಯೆ ಬಗೆಹರಿತೀವಿ. ಆವಾಗ ಪ್ರಜೆಗಳೆಲ್ಲರೂ ಆದಿನಾಥಲ್ಲಿ ಹೋಗ್ತಾರೆ. ಅವರಲ್ಲಿ ಹೋದಕ್ಕೆ ಅವರು 6 ಕ್ರಿಯೆಗಳನ್ನು ಬೋಧಿಸ್ತಾರೆ. ಹಸಿ, ಮಸಿ, ಕೃಷಿ, ವಾಣಿಜ್ಯ, ಶಿಲ್ಪ, ವಿದ್ಯೆ ಅಂತ 6 ಕ್ರಿಯೆಗಳನ್ನು ಮಾಡಿ ನಿಮ್ಮ ಜೀವನೋಪಾಯ ಮಾಡಿ ಅಂತ. ಹಸಿ ಅಂದರೆ ಯುದ್ಧ ಮಾಡೋದು,
ಮಸಿ ಅಂದರೆ ಬರವಣಿಗೆ, ಕೃಷಿ ಅಂದರೆ ಜಮೀನು ವ್ಯವಹಾರ, ಹಸಿ ಮಸಿ ಕೃಷಿ ವಾಣಿಜ್ಯ ವ್ಯಾಪಾರ. ಇನ್ನು ಶಿಲ್ಪ ಚಿತ್ರಕಲೆ ಭಾಳ ಭಾರತ ಪ್ರಸಿದ್ಧ, ಒಂದು ವಿದೇಶದ ಚಿತ್ರಕಲೆ ಇಲ್ಲ, ಭಾರತದಲ್ಲೇ ಪ್ರಸಿದ್ಧ. ಇದನ್ನೇ ಇಲ್ಲ ಚಿತ್ರಕಲೆಯನ್ನು ವಿದೇಶದ ತೊಗೊಂಡೋಗ್ತಾರೆ. ಮತ್ತಿನ್ನು ವಿದ್ಯೆ, ಬ್ರಾಹ್ಮಿ ಸುಂದರರಿಗೆ ಒಬ್ಬರಿಗೆ ಅಂಕವಿದ್ಯೆ, ಒಬ್ಬರು ಅಕ್ಷಯ ವಿದ್ಯೆಯನ್ನು ಅವರು ಕಲಿಸ್ತಾರೆ. ಆವತ್ತಿನ ವಿದ್ಯೆ ಪ್ರಾರಂಭ ಆಯ್ತದೆ. ಆ ನೆನಪಿಗಾಗಿ ಭಗವಾನ್ ಆದಿನಾಥರು ಲಕ್ಷಾಂತರ ವರ್ಷ ರಾಜ್ಯಭಾರ ಮಾಡಿ ಕೊನೆಗೆ ದೇವೇಂದ್ರನ ಮುಖಾಂತರ ಅವರು ನೀಲಾನ ನೃತ್ಯ ಮಾಡ್ತಿರೋ ಸಮಯದಲ್ಲಿ ಆ ನೃತ್ಯ ನೀಲಾನೆ ಇಲ್ಲಿ ಯಾಕಂದರೆ ಶರೀರ ತ್ಯಾಗ ಮಾಡ್ತಾರೆ, ಆಸ್ಥಾನ ಬೇರೆ. ಇದನ್ನು ದೃಶ್ಯ ಆದಿನಾಥನ ಮಾತ್ರ ನೋಡ್ತಾರೆ. ಆವಾಗ ಅದು ವೈರಾಗ್ಯ ಬರ್ತದೆ. ವೈರಾಗ್ಯ ಬಂದ ಕಡೆ ಬ್ರಹ್ಮ ಸ್ವರ್ಗದ ಲೋಕಾಂತರ ದೇವತೆಗಳು ಬಂದು ಅವರು ವೈರಾಗ್ಯವನ್ನು ಪುಷ್ಟೀಕರಿಸ್ತಾರೆ. ಆವಾಗ ಅವರು ಸ್ವರ್ಗದೇ ಬರುವಾಗ ಒಂದು ಪಲ್ಲಕ್ಕಿ ಅಂತಂದರೆ ಆ ಪಲ್ಲಕ್ಕಿಯಲ್ಲಿ ಇವರು ಕೂತು ದೀಕ್ಷಾವನಕ್ಕೆ ಹೋಗ್ತಾರೆ. ವಟವೃಕ್ಷ ಅಡಿಯಲ್ಲಿ ಕೂತ್ಕೊಂಡು ದೀಕ್ಷೆ ಹೋಗ್ತಾರೆ. ದೇವತೆಗಳು ಹೊರದನ ಅಂತಾರೆ, ಮನುಷ್ಯನ ಹೊರದ್ದು. ದೇವತೆಗಳಿಗೆ ಸಂಯಮ ಇಲ್ಲ, ಅಂದರೆ ವ್ರತ ನಿಯಮ ಮಾಡಲಿಕ್ಕೆ ಅವಕಾಶ ಇಲ್ಲ. ಹಾಗಾಗಿ ಮನುಷ್ಯರು ವ್ರತ ನಿಯಮ ಮಾಡ್ತಾರೆ. ಮನುಷ್ಯರು ಮೊದಲು ಪಾಲಿಕೆ ಹೊರಡ್ಕೊಂತಾಯಿತು. ಆಮೇಲೆ ದೇವತೆಗಳು ಹೊತ್ಕೊಂಡು ಹೋಗ್ತಾರೆ. ಆಮೇಲೆ ಅಲ್ಲಿ ಹೋದ್ಕೊಳ್ಳೆ ಅವರೆಲ್ಲ ಆಭರಣಗಳ ಬಿಚ್ಚಾಕಿ ಪಂಚಮಷ್ಟಿಯಿಂದ ಕೇಶೋತ್ಸವ ಮಾಡ್ತಾರೆ. ಆಗ ತಪಸ್ಸೆ ಮಾಡ್ತಾರೆ. ತಪಸ್ಸೆ ಅವ್ರ ಜೊತೆಲಿ ಎಷ್ಟೋ ಜನ 4,000 ರಾಜರು ದೀಕ್ಷೆಯನ್ನು ತೊಗೊಳ್ತಾರೆ. ತೊಗೊಂಡು ಹೋಗಿ ನಿಜವಾಗಿ ವೈರಾಗ್ಯ ಬಂದಿದ್ದಾರಿಗೆ ಆದಿನಾಥ ಅವರು ತಪಸ್ಸೆ ಎಷ್ಟೋ 6 ತಿಂಗಳು ಅವ್ರಿಗೆ ಕಂಡೇ ಬಿಟ್ಟಿಲ್ಲ. ಆವಾಗ 6 ತಿಂಗಳಾದಮೇಲೆ ಅವರು ಕಂಡು ಬಿಡ್ತಾರೆ. ಆಮೇಲೆ ಆಹಾರಕ್ಕಂತ ಹೋಗ್ತಾರೆ. ಅಯೋಧ್ಯೆ ನಗರೇನು 3 ಪ್ರದಕ್ಷಿಣೆ ಬರ್ತಾರೆ. ಆದರೆ ಅವ್ರಿಗೆ ಕೂಡ ಗೊತ್ತಿರಲಿಲ್ಲ. ಮತ್ತು ಪುನಃ ಅವರು ತಪಸ್ಸಿಗೆ ಹೋಗ್ತಾರೆ. ಆವಾಗ ಪೂರ್ವ ಜನ್ಮದ ಪತ್ನಿ ಅಂದರೆ ಆತ್ಮ ಏನಾಯ್ತು ಅಂತ ಹೇಳಿದ್ರೆ ಲಲಿತಾಂಗ ದೇವ ಆಗಿ ಹುಟ್ಟಿತ್ತು. ಅವಾಗ ಅವರಿಗೆ ಅಲ್ಲಿಂದ ಮಾಡಿ ಹೋಗ್ತಾರೆ. ಹೋದಾದ್ಮೇಲೆ ಅಲ್ಲಿ ರಾಜ ಶ್ರೇಯಂಸರ ಹತ್ತಿನ ಬೆಳಗಿನ ಜಾವ ಅದು ಸ್ವಪ್ನ ಬೀಳ್ತದೆ. ಆದಿನಾಥರು ಬರ್ತಿದ್ದಾರೆ ಆಹಾರ ಕಸ್ಕೊಂಡು. ಆವಾಗ ಕಬ್ಬು ಬೆಳೀತದೆ. ಒಂದೊಂದು ಕಬ್ಬು ಅಂದರೆ ಇಷ್ಟು ದಪ್ಪ ಇರ್ತದೆ. ಆ ಕಬ್ಬಿನ ರಸವನ್ನು ತೆಗೆದು ಭಗವಾನ್ ಆದಿನಾಥನಿಗೆ ಆಹಾರದ ದಾನ ರೂಪದಲ್ಲಿ ಕೊಡ್ತಾರೆ. ಆ ಕೊಡುವಾಗ 4 ಜಾತಿಗಳು, ಹಂದಿ, ನವಿಲು, ಇವೆಲ್ಲ 4 ಜಾತಿಯ ಮೂಕ ಪ್ರಾಣಿಗಳು ಸಹಿತ ಅದನ್ನು ನೋಡಿ ಸಿಂಹನೂ ಇರ್ತದೆ. ಅವ್ರ ಜಾತಿ ಸೊನ್ನೆ ಉಂಟಾಗ್ತದೆ. ಹಾಗಿದ್ದಾಗೆ ಇದಾಯಿತು ಅಂತೇಳಿ ಇದು ಬರ್ತದೆ. ಆವಾಗ ಇನ್ನು ಪುನಃ ಅವರಿದ್ದಾದಮೇಲೆ ಏನಾಗ್ತದೆ, ತಪಸ್ಸು ಮಾಡಿದ್ಮೇಲೆ ಮೊದಲು ಎಷ್ಟು ಕರ್ಮಗಳು ನಾಶ ಮಾಡಿದ್ರು? 4 ಜಾತಿ ಕರ್ಮಗಳು. ಯಾವ್ಯಾವ? ಜ್ಞಾನ, ದರ್ಶನ, ವೇದ್ಯ, ಮೋಹಿನಿ 4 ಕರ್ಮಗಳಷ್ಟ ಆದಮೇಲೆ ಮತ್ತು ಪುನಃ ಅವರು ತಪಸ್ಸು ಹೋಗ್ತಾರೆ. ಆವಾಗ ಎಷ್ಟು ಕರ್ಮಗಳನ್ನಷ್ಟ ಆದವು? 8 ಕರ್ಮಗಳಾಗಿ ಶರೀರವನ್ನು ತ್ಯಾಗ ಮಾಡಿ ಅವರೇನು ತಪಸ್ಸು ಮಾಡಿದ್ಮೇಲೆ ಶರೀರದ ಏನು ಉಳಿತದೆ? ಏನು ಉಳಿತಿದೆ? ಎಲುಬು, ಉಗುರು, ಕೂದಲು. ಆಮೇಲೆ ಅದನ್ನು ಅಗ್ನಿಕುಮಾರ ದೇವ ಬಂದು ನಮಸ್ಕಾರವನ್ನು ಮಾಡ್ತಾರೆ. ಆಮೇಲೆ ಜಯ ಜಯಕಾರ ಮಾಡ್ತಾ ಅವರು ದೇವತೆಗಳಿಗೆ ಹೋಗ್ತಾರೆ. ಆವಾಗ ಆದಿನಾಥ ಸ್ವಾಮಿ ಮೋಕ್ಷ ಹೊಂದ್ತಾರೆ. ಎಲ್ಲಿ ಹೊಂತಾರೆ? ಕೈಲಾಸ ಪರ್ವತದಲ್ಲಿ. ಮೊದಲನೇ ಏನು ಬರ್ತದೆ? ಮಂಗಳಾಷ್ಟಕ ಏನು ಬರ್ತದೆ? ಕೈಲಾಸೋ ಋಷಭಸ್ಯ ನಿವೃತ್ತಿಮಯಿ ವೀರಸ್ಯ ಭಾವಾಪುರಿ ಎಲ್ಲ ಎಷ್ಟು ಜನ? 20 ಜನ ತೀರ್ಥಂಕರ ಸಮಯ ಸಿಕ್ಕದೆ ಭಾರ ಉಳಿದವರು. ವಾಸುಪೂಜ್ಯರು, ಮಹಾಸ್ವಾಮಿ ಇವರೆಲ್ಲ ಇಲ್ಲಿ ಕೈಲಾಸ ಪರ್ವತ, ಚಂಪಾಪುರಿ, ಗಿರ್ನಾರು ಎಲ್ಲ ಹೋಗಿ 4 ಒಟ್ಟು 24 ಜನ ಇರ್ತಾರೆ. ಆ ಸ್ಥಳ ಮುಕ್ತಿ ಹೊಂದಿದಂಥ ದಿನ ಇವತ್ತು. ಭಗವಾನ್ ನಿರ್ವಾಣ ಹೊಂದಿದಂಥ ಪೂಜೆಯನ್ನು ರಾತ್ರಿ ಕಾರ್ತಿಕಗಳಲ್ಲಿ ಮಾಡ್ತೀವಿ. ಅದೇ ಇವತ್ತು ನಮೋಕಾರ ಮಂತ್ರದಿಂದ ಅಖಂಡ ನಮೋಕಾಂತರ ಮಂತ್ರ ಮಾಡ್ತೀನಿ. ಈ ನಮೋಕಾರ ಮಂತ್ರದಿಂದ ಈ ದಿನ ಪೂಜೆಯನ್ನು ವಿಸರ್ಜನೆ ಮಾಡಿ ಆಗಿದೆ. ಈ ಪುಣ್ಯ ಯಾರು ಹೆಚ್ಚಾಗಿ ಸೇರಬೇಕು? ಮೈಸೂರು ನಿವಾಸಿ ಆದಂಥ ಚಾರಿತ್ರ ಮಾನವರಿಗೆ ಸೇರಬೇಕು. ಅವರು 340 ವಯಸ್ಸಿ ಕಳೆದ 2 ವರ್ಷದಿಂದ ನಾವು ಅಖಂಡ ನಮೋಕಾರ ಮಂತ್ರ ಮಾಡಿ ದಿನರಾತ್ರಿ ಪೂಜೆಯನ್ನು ಮಾಡ್ತಾ ಇರ್ತೀವಿ. ಹೆಸರು ಒಂದು ಉದ್ಘಾಟನೆ ಮಾಡಿ ಸ್ವಾಮೀಜಿ.
ಯಾವುದು ಅಖಂಡ ನಮಕಾರ ಮಹಾ ಬೆಳ್ಳೂರಿಂದ ಬಂದಿದ್ದಾರೆ, ಎಲ್ಲ ಮಾತಾಡ್ತೀವಿ ಸ್ವಾಮೀಜಿ. ಮೈಸೂರಿಂದ ಬಂದಿದ್ದಾರೆ. ಇನ್ನೂ ಮುಂದಿನ ಸಲ ನೀವು ಹುಡುಗರು ಎಲ್ಲ ಕಡೆಯವರು ಇದ್ದೀರಿ, ಕರ್ನಾಟಕದ ಎಲ್ಲ ಬೌಂಡ್ರಿ ಕಡೆ ಎಲ್ಲ ಕಡೆಯವರು ಇದ್ದೀರಿ. ಎಲ್ಲರಿಂದಾಗಿ ದಿನರಾತ್ರಿನ ಪ್ರತಿ ವರ್ಷ ಆಚರಣೆ ಮಾಡಿ ನಾವಿರಲಿ ಇಲ್ಲೇ ಇರಲಿ ದಿನರಾತ್ರಿ ಆಚರಣೆ ನಡ್ಕೊಂಡು ಹೋಗಿ ಅಂತ ಹೇಳ್ತಾ ಮಾತಾಡೋಣ. ನಮಕಾರ ಮಹಾಮಂತ್ರ ಪಠಣ ಹೇಳಿ ಸ್ವಾಮೀಜಿ. ಎಲ್ಲರೂ ನಾವು ಬರ್ಲಿ ಬರ್ದೇ ಇರ್ಲಿ ನಡ್ಸ್ಕೊಂಡು ಹೋಗ್ಬೇಕಂತ. ನಡ್ಸ್ಕೊಂಡು ಹೋಗ್ಬೇಕು. ಅದೇ ದಿನರಾತ್ರಿ ಎಷ್ಟು ದಿವಸ? ಹಾಂ, 2 ದಿನ. ನಿನ್ನೆ ಶುರು ಮಾಡಿದ್ದು ಅಂದರೆ 24 ಗಂಟೆ. ಏನೇ 24 ಗಂಟೆ ಅಖಂಡ ನಮಕಾರ ಮಂತ್ರವನ್ನು ಮಾಡಿ ಅದನ್ನೆಲ್ಲ ಪುಣ್ಯನ ಸಂಪಾದನೆ ಮಾಡಿಕೊಂಡಿದ್ರಿ. ಈ ಪುಣ್ಯ ನಿಮಗೆ ಅಭೀಷ್ಟ ಸಿದ್ಧಿಗಳು ಪ್ರಾಪ್ತವಾಗಲಿ ಅಂತ ಹೇಳ್ತಾ ನಾನು ಮಾತಾಡಬೇಕೇನೋ. ಆದಿನಾಥ ಮಕ್ಕಳಿಗೆಲ್ಲ ಏನ್ ಅನ್ನಿಸ್ತು? ನಮಕಾರ ಮಂತ್ರ ಎಷ್ಟು ಅಕ್ಷರ? 35. ಯಾವ್ದು? ಅದನ್ನ ಯಾವ ಭಾಷೆಯಲ್ಲಿ ಇದೆ ಅದು ನಮಕಾರ ಮಹಾಮಂತ್ರ? ನಿನ್ನೆ ಹೇಳ್ದ್ವಲ್ಲ ಭಾಷಣ, ಯಾವ ಭಾಷೆಯಲ್ಲಿ ಇದೆ ಅಂತ ಆಯ್ತಾ? ಇದನ್ನ ನೆನಪಿಟ್ಕೊಬೇಕು. ಅರ್ಧ ಮಾಗದಿ. ಅರ್ಧ ಮಗದಿನ ಆಯ್ತಾ? ಇದನ್ನ ನೆನ್ಪಿಟ್ಕೊಬೇಕು. ಆಮೇಲೆ ನೆಕ್ಸ್ಟ್ ಇಂದ ಬರೆದು ತಿಳ್ಕೊಬೇಕು ನೀವು. ಈಗ ನಿನ್ನೆ ಎಷ್ಟು ಜನ ಬರೆದ್ರಪ್ಪ? ಎಷ್ಟು ಜನ ಬರೆದು ತಿಳ್ಕೊಂಡ್ರಿ? ನಿನ್ನೆ ಮಂತ್ರ ಬರೆಯಕ್ ಬಂದಿಲ್ಲ ಅಂತ ಹೇಳಿದ್ರು ಸ್ವಾಮೀಜಿ. ಅವ್ರ ಮಂತ್ರ ಬರೆಯಕ್ ಬರಲ್ಲ ಅನ್ನೋದು ಹುಡುಗನೇ ಬರ್ದ. ನಿನ್ನೆ ಚೆನ್ನಾಗಿ ಬರ್ದಿದ್ದಾನೆ. 5 ಸತಿನ ಬರ್ದಿದ್ದಾನೆ ಅವನು ಮಂತ್ರನ. ಬರಲ್ಲ ಅಂತ ಹೇಳಿದವನು 5 ಸತಿ ಬರ್ದಿದ್ದಾನೆ. ಜಯ